ಏಕೆ ಅಂದದ ಚೆಲುವೆ ಚಂದದ ಚೆಲುವೆ ಬರೀ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಕಾಲಿವುಡ್ನಲ್ಲೂ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತಹ ಬೆಡಗಿ ಬರೀ ಬೆಳ್ಳಿತೆರೆ ಮಾತ್ರ ಅಲ್ಲ, ಕಿರುತೆರೆಯಲ್ಲೂ ಮಿಂಚ್ತಿರುವಂತಹ ಹಾಟ್ ಬ್ಯೂಟಿ. ಇನ್ನು ಈಕೆನ ನೆಟ್ವರ್ಕ್ನಲ್ಲಿ ನೋಡಿದ್ರೆ ಸಾಕು, ರೀಲ್ಸಲ್ಲಿ ನೋಡಿದ್ರೆ ಸಾಕು, ಅಬಾಬಾಬಾಬಾ ಏನು ಸಖತ್ತಾಗಿದ್ದಾಳೆ ಮಗ, ಎಷ್ಟು ಹಾಟ್ ಆಗಿದ್ದಾಳೆ ಮಗ, ಎಷ್ಟು ಸೆಕ್ಸಿ ಆಗಿದ್ದಾಳೆ ಮಗ, ತುಂಬ ಚೆನ್ನಾಗಿದ್ದಾರೆ ನೋಡೋಕ್ಕೆ. ನನಗೂ ಈ ಥರ ಗರ್ಲ್ ಫ್ರೆಂಡ್ ಇದ್ದಿದ್ರೆ ಅಂತ ನಮ್ಮ ಪಡ್ಡೆ ಹೈಕ್ಲು ಸಿಕ್ಕಾಬಟ್ಟೆ ಥಿಂಕ್ ಮಾಡ್ತಾರೆ. ಆಕೆ ಬೇರೆ ಯಾರೂ ಅಲ್ಲ, ಕೊಡಗಿನ ಕುವರಿ, ಕೂರ್ಗು ಬೆಡಗಿ ಅಕ್ಷಿತಾ ಬೋಪಯ್ಯ. ಎಸ್, ಅಕ್ಷಿತಾ ಬೋಪಯ್ಯ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಅಕ್ಷಿತಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಟ್ರೆಡಿಷನಲ್ ಲುಕ್ಕಲ್ಲಿ. ಥ್ಯಾಂಕ್ ಯು. ಇಂಟ್ರೊಡಕ್ಷನ್ ತುಂಬ ಚೆನ್ನಾಗಿತ್ತು. ಲಿಟ್ರಲಿ ನಾನು ಬ್ಲಶ್ ಮಾಡಿಬಿಟ್ಟೆ. ಹೌದಾ? ನನ್ನ ಮೇಲೆ ಕ್ರಶ್ ಆಯ್ತಾ ಬ್ಲಶ್ ಮಾಡೋಕ್ಕೆ? ಹಾಗೇನಿಲ್ಲ, ಬಟ್ ಇಟ್ ವಾಸ್ ನೈಸ್. ಓಕೆ, ನಿಮ್ಮನ್ನ ಟ್ರೆಡಿಷ್ನಲ್ ನೋಡೋಕ್ಕೂ ಒಂಥರ ಚೆನ್ನಾಗಿದ್ದೀರಾ, ಮಾಡ್ರನ್ನಾಗಿ ನೋಡೋಕ್ಕೂ ಸಖತ್ತಾಗಿದ್ದೀರಾ. ನನಗೆ ಒಂಥರ ರೀಲ್ಸು ಫೋಟೋಶೂಟ್ ನೋಡಿ ನಂಗೆ ತುಂಬ ಇಷ್ಟ ಆಯಿತು, ಆ್ಯಕ್ಚುಲಿ ಇಷ್ಟ ಆಯಿತು. ಥ್ಯಾಂಕ್ ಯು. ಅದೇ ಲೈಕ್ ಒಂದು ಡಿಫ್ರೆಂಟ್ ಅಟೈರಲ್ಲಿ ಡಿಫ್ರೆಂಟ್ ಥರ ನಾನು ಕಾಣಿಸ್ಕೋತೀನಿ. ಅದೊಂದು ಪ್ರಾಬಬ್ಲಿ ಅದು ಗಾಡ್ಸ್ ಗಿಫ್ಟ್ ಅಂತ ಅನ್ಕೋತೀನಿ. ಟ್ರೆಡಿಷ್ನಲಲ್ಲಿ ಮಗು ಥರ, ಲೈಕ್ ಇನ್ ಮಾಡರ್ನ್ ತುಂಬ ಬೋಲ್ಡ್ ಥರ. ಅಂದರೆ ಈಗ ನಾನು ನಿಮಗೆ ಮಗು ಅಂತ ಕರೀಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾ ಹೌದಾ ಮಗು? ಎಸ್, ಓಕೆ. ಅಕ್ಷಿತಾ ಬೋಪಯ್ಯ ನನಗೆ ಗೊತ್ತು, ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡೋರಿಗೆ ಗೊತ್ತು, ತುಂಬ ಜನ ಸೀರಿಯಲ್ ನೋಡೋರಿಗೆ ಗೊತ್ತು, ಆ್ಯಂಡ್ ಕಾಲಿವುಡ್ಡಲ್ಲಿ ಗೊತ್ತು. ಹೂ ಇಸ್ ಅಕ್ಷಿತಾ ಬೋಪಯ್ಯ? ಸೊ ನಾನು ಹೇಳ್ಕೋಬೇಕಾ? ಯಾ. ಓಕೆ, ಲೈಕ್ ನಾನು ಕೂರ್ಗಿಂದ, ಐ ಆಮ್ ಫ್ರಮ್ ಕೂರ್ಗ್. ಸೊ ಇಲ್ಲಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ ಇಂಡಸ್ಟ್ರಿಗೋಸ್ಕರ, ಸೊ ಪ್ರಾಜೆಕ್ಟ್ಸು ಆ ಥರ ವರ್ಕ್ಗೋಸ್ಕರ. ಸೊ ಇಟ್ಸ್ ಬೀನ್ ಲೈಕ್ 8 years ನಾನು ಇಂಡಸ್ಟ್ರಿಗೆ ಬಂದು. ಫಸ್ಟು ಒಂದು ರಿಯಲ್ ಪೊಲೀಸ್ ಅಂತ ಒಂದು ಸಿನಿಮಾದಿಂದ ಇಂಟ್ರಡ್ಯೂಸ್ ಆಗಿದೆ. ಸೊ ಅದಾದಮೇಲೆ ಆಲ್ಟರ್ನೇಟಿವ್ ನಾನು ತಮಿಳಲ್ಲಿ ಸೀರಿಯಲ್ ಮಾಡ್ತಾಯಿದ್ದೆ. ಹಾಗೆ ಇಲ್ಲಿ ಅಂಬಿನಿಂಗ್ ವಯಸ್ಸಾಯಿತು, ಐ ಲವ್ ಯು, ಬ್ರಹ್ಮಚಾರಿ, ಅದೆಲ್ಲ ಸಿನಿಮಾಗಳು ಮಾಡಿದ್ದೀನಿ. ಸೊ ತಮಿಳಲ್ಲಿ ಎಂಟ್ರಾಗಿ ಒಂದು 5 ವರ್ಷ ಆಯಿತು. ಸೊ ಇವಾಗ ಸ್ವಲ್ಪ ಗ್ಯಾಪ್ ಕೊಟ್ಟು ಪ್ರಾಪರಾಗಿ ಸಿನಿಮಾನೇ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಕೊಂಡು ಐ ಆಮ್ ಜಸ್ಟ್ ವರ್ಕಿಂಗ್ ಆನ್ ದ್ಯಾಟ್. ಸೊ ಇವಾಗ ಒಂದು ತಮಿಳ್ ಸಿನಿಮಾ ಆಗಿದೆ, ಅದೊಂದು ಡೆಬ್ಯೂ ನಂದು. ಸೊ ಇಲ್ಲಿ ಸಿದ್ಲಿಂಗು 2 ಪ್ರೊಡಕ್ಷನ್ ಹೌಸ್ ಅವರು ಅಲ್ಲಿ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇವಾಗ ಕನ್ನಡ ಸಿನಿಮಾನೂ ಒಂದು ನಡೀತಾ ಇದೆ ಚಂದನ್ ಅವ್ರ ಜೊತೆಗೆ. ಸೊ ಪ್ರೊಡಕ್ಷನ್ ಹೌಸಿಂದನೇ ಸಿನಿಮಾದು ಆ ಥರ ಇದೆ ಟೈಟಲ್. ಟೈಟಲಲ್ಲೇ ಕಾಂಟ್ರವರ್ಸಿ, ಟೈಟಲಲ್ಲೇ ಸೆನ್ಸೇಷನ್, ಟೈಟಲಲ್ಲೇ ಕ್ರೇಜ್. ಹೌದು, ಅದಕ್ಕೋಸ್ಕರ ಪ್ರೊಡಕ್ಷನ್ ಇಂದಾನೆ ಬರಲಿ ಅನ್ಕೊಂಡು ನಾ ಸುಮ್ಮನೆ. ಟೈಟಲ್ ರಿವೀಲ್ ಆಗಿಲ್ಲ, ಸೊ ನಂಗೆ ಗೊತ್ತು. ಅದೇ ಫ್ಲರ್ಟ್ ಮಾಡೋರಿಗೆ ಗೊತ್ತಿರತ್ತಷ್ಟೇ. ಓಕೆನಾ? ಓಕೆ. ಸೊ ಹಾಗೆ ಇವಾಗ ಒಂದು ತೆಲುಗುನೂ ನಡೀತಾ ಇದೆ. ಸೊ ಆದಷ್ಟು ಬೇಗ ಅದು ಪ್ರೊಡಕ್ಷನ್ ಹೌಸಿಂದಾನೇ ಒಂದು ಮಾತುಕತೆ ಬರುತ್ತೆ.